ವಾಟ್ಸ್ ಅಪ್ ಫ್ಯಾಮ್ ಹಾಯ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದು ಮಧ್ಯಾಹ್ನ 2:30 ಗೈಸ್. ಸೊ ನೈಟ್ ಮಲಗಿದ್ದು ಬೆಳಗಿನ ಜಾವ 4 ಗಂಟೆ ಆಗೋಯ್ತು ಗೈಸ್. ಸ್ವಲ್ಪ ಲೇಟ್ ಆಗೋಯ್ತು, ಸ್ವಲ್ಪ ಎಡಿಟಿಂಗ್ ಅದು ಇದು ಮಾಡ್ಬೇಕಿತ್ತು, ಸ್ವಲ್ಪ ನಂದು ಹೋಮ್ ವರ್ಕ್ ಇತ್ತು. ಹೋಮ್ ವರ್ಕ್ ಅಂದ್ರೆ ಗೈಸ್ ನಾನು ಕಾಲೇಜ್ಗೆ ಹೋಗ್ತಿಲ್ಲ, ಸ್ಕೂಲ್ಗೆ ಹೋಗ್ತಿಲ್ಲ, ಸ್ವಲ್ಪ ಏನೋ ಬರೀತಿದ್ದೆ. ಆಗಾಗ ಓದೋದು ಅದು ಇದು ಇಂಟ್ರೆಸ್ಟ್ ಇದೆ, ಸೊ ಅದಕ್ಕೋಸ್ಕರ ಓದ್ತಿದ್ದೆ. ಹಂಗೆ ನಂಗೆ ಒಂದು ಹುಚ್ಚಿದೆ ಗೈಸ್, ಅಂದ್ರೆ ಒಂದು ಸಾಂಗ್ ಬರೆಯೋದು, ಸಾಂಗ್ ಕಂಪೋಸ್ ಮಾಡೋದು, ಆ ತರದ್ದು ಒಂದು ಹುಚ್ಚಿದೆ. ಸೊ ಅದಕ್ಕೋಸ್ಕರ ಯಾವ್ದೋ ಒಂದ್ ಸಾಂಗ್ ಮಾಡೋಣ ಅಂದ್ಬಿಟ್ಟು ಬರೀತಿದ್ದೆ ಗೈಸ್. ನೈಟ್ ಎಲ್ಲ ಯೋಚನೆ ಮಾಡ್ಕೊಂಡು ನಿದ್ದೆ ಬೇರೆ ಬಂದಿರ್ಲಿಲ್ಲ ನಿನ್ನೆ ಎಲ್ಲ ಫುಲ್ಲು, ಯಾಕೆಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರನೇ ಸ್ಟಾರ್ಟ್ ಮಾಡ್ತಿದ್ವಿ. ಸೊ ಬನ್ನಿ ಗೈಸ್, ರೆಡಿ ಆಗ್ಬೇಕು ಸಿಕ್ಕಿನ ಮಟನ್. ಸೊ ರೆಡಿ ಮಾಡ್ಕೊಂಡು ಈಗ ಬಂದೆ. ಈಗ ತುಂಬಾ ಯಾಕೋ ತಲೆ ನೋಯ್ತಿದೆ ಗೈಸ್. ಫಸ್ಟ್ ಒಂದು ಟೀ ಕುಡಿಬೇಕೀಗ. ಟೀ ಕುಡಿದು ಸ್ವಲ್ಪ ನಿನ್ನೆ ಒಂದು ಸಾಂಗ್ ಬರ್ತಿದೆ ಗೈಸ್, ಅದು ಚೆನ್ನಾಗಿದೆ ಏನೋ ಗೊತ್ತಿಲ್ಲ, ತೋರಿಸ್ತೀನಿ ನಿಮ್ಗೆ. ಬರ್ದಿದ್ದೀನಿ, ಐ ಥಿಂಕ್ ಚೆನ್ನಾಗಿ ಬಂದಿದೆ ಅನ್ಕೊಂತೀನಿ. ಬಟ್ ಗೈಸ್ ನಾನು ನನ್ನ ತವ ಯಾವ್ದೇ ಮ್ಯೂಸಿಕ್ ಆಗ್ಲಿ ಅದು ಇದು ಏನು ಇಲ್ಲ, ಕರಾ ಆಗಿದೆ. ಸೊ ನೋಡೋಣ ಗೈಸ್ ಹೆಂಗ್ ಬರುತ್ತೆ ಏನು ಅಂತ. ಬರ್ತಿದ್ದೀನಿ, ತೋರಿಸ್ತೀನಿ. ಸೊ ಫ್ಯಾಮ್ ಈಗ ನಮ್ಮ ಅಜ್ಜಿ ಬಂದು ಟೀ ಕೊಟ್ರು. ಅಷ್ಟು ದೊಡ್ಡ ಗ್ಲಾಸ್ ನೋಡ್ಬಿಟ್ಟು ಮಾಡ್ಕೊಬಿಡಿ ಗೈಸ್. ನಾನು ಇದಲ್ಲಿ ಬರೀ ಇಷ್ಟೇ ಗೈಸ್ ಕುಡಿಯೋದು, ಇಷ್ಟು ಟೀ ಕುಡಿತೀನಿ. ಯಾಕಂದ್ರೆ ನಾನು ತುಂಬಾ ಟೀ ಅಡಿಕ್ಟ್ ಗೈಸ್, ನಂಗೆ ಟೀ ಇಲ್ಲ ಅಂದ್ರೆ ಆಗಲ್ಲ. ಅದಕ್ಕೇನೆ ಗಂಟೆಗೆ ಒಂದೊಂದ್ಸತಿ ಕುಡಿತಿರ್ತೀನಿ. ಬಟ್ ಹೇಳ್ತಾರೆ ಜಾಸ್ತಿ ಜನ ಜಾಸ್ತಿ ಟೀ ಕುಡಿಬಾರ್ದು ಅಂತ. ಬಟ್ ನನ್ಗೆ ಚಿಕ್ಕ ವಯಸ್ಸಿಂದ ಅಡಿಕ್ಷನ್ ಆಗ್ಬಿಟ್ಟಿದೆ ಗೈಸ್, ಬಿಡಕ್ಕಾಗಲ್ಲ ಒಂಥರ. ಆದ್ರೂ ಇವಾಗ ಕಂಟ್ರೋಲ್ ಮಾಡ್ತಿದ್ದೀನಿ ಗೈಸ್, ಸ್ವಲ್ಪ ಜಾಸ್ತಿ ಕುಡಿಬಾರ್ದು ಅಂತ. ನೋಡೋಣ ಮುಂದೆ ಏನಾಗುತ್ತೆ. ಬಿಟ್ಬಿಡ್ತೀನಿ ಗೈಸ್, ಸ್ವಲ್ಪ ದಿವಸ ಬಿಟ್ಬಿಟ್ಟಿದ್ದೆ ನಾನು. ಟೀ ಕಾಫಿ ಏನು ಕುಡಿತಿರ್ಲಿಲ್ಲ, ಅವಾಗ ನಂಗೆ ತಲೆನೋವು ಶುರು ಆಗ್ಬಿಡೋದು, ಮತ್ತೆ ಕಣ್ಣು ಒಂಥರ ಮಂಜು ಆಗ್ಬಿಡೋದು, ತಲೆನೂ ಓಡ್ತಾ ಇರ್ಲಿಲ್ಲ. ಅದಕ್ಕೇನೆ ಟೀ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಫಸ್ಟ್ ಎಂತರ ಅಂದ್ರೆ ಗಂಟೆಗೆ ಒಂದ್ಸತಿ ಕುಡಿತಿದ್ದೆ, ಬಟ್ ಈಗ ದಿನದಲ್ಲಿ 2-3 ಸತಿ ಕುಡಿತೀನಿ ಅಷ್ಟೇ. ನಾನು ಮನೇಲಿ ಕೂತಿದ್ದೆ, ಏನ್ ಮಾಡೋದು ಅಂದ್ಬಿಟ್ಟು. ಸೊ ನಮ್ಮಮ್ಮ ನನ್ಗಂತ ಮಸಾಲ್ ಪುರಿ ತಗೊಬಂದಿದ್ದಾರೆ. ಆಚೆ ಹೋಗಿದ್ದು ಅವರು ಮಸಾಲ್ ಪುರಿ ತಗೊಬಂದಿದ್ದಾರೆ. ಸೊ ಗೈಸ್ ನಾನು ಇವತ್ತು ಎಲ್ಲೂ ಆಚೆ ಹೋಗಕ್ ಆಗ್ಲಿಲ್ಲ, ಯಾಕಂದ್ರೆ ಸ್ವಲ್ಪ ಬ್ಯಾಕ್ ಪೇನ್ ಇದೆ ಗೈಸ್ ನಂಗೆ. ಮೊನ್ನೆ ಕೆಲ್ಸಕ್ಕೆ ಹೋಗಿದ್ದೆ, ಅಲ್ಲಿ ಏನಾಯ್ತು ಅಂದ್ರೆ ವೆಯ್ಟ್ ಜಾಸ್ತಿ ಎತ್ಬಿಟ್ಟೆ ನಾನು. ಸೊ ಅದ್ರಿಂದ ಏನಾಯ್ತು, ಬ್ಯಾಕ್ ಪೇನ್ ಶುರು ಆಗೋಯ್ತು ನಂಗೆ. ಅವತ್ತು ಬಂದು ನಾನು ಊಟನೂ ಮಾಡಿಲ್ಲ ಏನಿಲ್ಲ, ಹಂಗೆ ಮಲ್ಕೊಬಿಟ್ಟೆ. ಮತ್ತೆ ಏನಾಯ್ತು ಅಂದ್ರೆ ನಿನ್ನೆ ಏನೋ ಜಾಸ್ತಿ ನೋವಾಯ್ತು ಗೈಸ್. ನಿನ್ನೆ ತುಂಬಾ ಜಾಸ್ತಿ ನೋವಾಯ್ತು. ನಾನ್ ಬಿಡು ಏನಿಲ್ಲ ನಾರ್ಮಲ್ ಅಂದ್ಬಿಟ್ಟು ಏನ್ ಮಾಡಿದೆ, ಟ್ಯಾಬ್ಲೆಟ್ ತಗೊಂಡ್ ಮಲ್ಕೊಬಿಟ್ಟೆ. ಬಟ್ ಆಮೇಲೆ ಏನಾಯ್ತು ಅಂದ್ರೆ ಹೆವಿ ಪೇನ್ ಆಗಕ್ ಸ್ಟಾರ್ಟ್ ಆಗೋಯ್ತು ಗೈಸ್. ಯಾಕಂದ್ರೆ ವೆಯ್ಟ್ ಜಾಸ್ತಿ ಎತ್ತಲ್ವಲ್ಲ, ನಾನಿರೋದೇ ಸಣ್ಣ ಗೈಸ್, ವೆಯ್ಟ್ ಜಾಸ್ತಿ ಎತ್ತಕ್ ಆಗಲ್ಲ. ವೆಯ್ಟ್ ಜಾಸ್ತಿ ಬಗ್ಗೆ ಎತ್ಬಿಟ್ನಲ್ಲ, ಏನಾಗೋಯ್ತು, ಬ್ಯಾಕ್ ಪೇನ್ ಆಗೋಯ್ತು, ಹಿಂದೆಗಡೆ ಹಿಡ್ಕೊಂಡ್ಬಿಡ್ತು. ಅದಕ್ಕೇನೆ ಇವತ್ತೆಲ್ಲೂ ಹೋಗಕ್ ಆಗಿಲ್ಲ. ನಾನು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೆ ಗೈಸ್, ನಂಗೂ ಯಾಕೋ ಹುಷಾರಿಲ್ದಂಗ ಆಗೋಗಿತ್ತು. ಸೊ ಅದಕ್ಕೇನೆ ಎಲ್ಲೂ ಆಚೆ ಹೋಗಿರ್ಲಿಲ್ಲ. ಇವತ್ತು ಮನೇಲೆ ಕಂಟೆಂಟ್ ಮಾಡ್ತಿದ್ದೀನಿ. ಮನೇಲಿ ಏನು ಕಂಟೆಂಟ್ ಇಲ್ಲ ಗೈಸ್, ಒಬ್ನೇ ಮಾಡ್ತಿದ್ದೀನಿ, ಅದೊಂದು ಬೇಜಾರು. ಸೊ ಗೈಸ್ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ ನ. See you in the next vlog ಅಂದ್ರೆ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್, see you, bye bye. ಚಾನಲ್ಗೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಥವಾ ಸಬ್ಸ್ಕ್ರೈಬರ್ ಆಗಿದ್ದರೆ ಯಾವ ಥರ ಕಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮ್ಮ ಕ್ರಶ್ ನಿಮ್ಮ ಲವ್ನ ಒಪ್ಕೋಬಾರ್ದು. ಬಾಯ್ ಬಾಯ್.